ನಮಸ್ಕಾರ. ನಾನು ಶಿವಮೊಗ್ಗ ಡಿಸ್ಟಿಕ್ ಶಿಕಾರಿಪುರ ತಾಲೂಕು ಬೇಗೂರು ಗ್ರಾಮದ ವಾಸಿ. ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆಯಾಗಿ ಸಾವಿರಾರು ಹೆಕ್ಟೇರ್ ಜಮೀನು ನಾಶವಾಗಿರುತ್ತದೆ. ನಾವು ಬೆಳೆದಿರುವಂತಹ ಮೆಕ್ಕೆಜೋಳ ಆಗಲಿ ಅಥವಾ ಬೇರೆ ಯಾವುದೇ ಬೆಳೆಗಳು ನಮ್ಮ ಕೈಗೆ ಸಿಗದಂತೆ ಆಗಿರುತ್ತದೆ. ಹಾಗೆಯೇ ನಮ್ಮಲ್ಲಿ ಶಿಕಾರಿಪುರ ತಾಲೂಕು ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೆಯುವಂಥ ತಾಲೂಕಾಗಿದೆ. ಸೊ ಏನಂತ ಹೇಳಿದರೆ, ನಮಗೆ ಲಾಸ್ಟು ಜೂನ್ ಮತ್ತು ಜುಲೈಯಲ್ಲಿ ಅತಿ ಹೆಚ್ಚು ಮಳೆ ಆಗುವುದರಿಂದ ನಮಗೆ ಸುಮಾರು ಸಾವಿರಾರು ಹೆಕ್ಟ್ರು ಜಮೀನಿನಲ್ಲಿ ಬೆಳೆದಿರುವಂತಹ ಮೆಕ್ಕೆಜೋಳ ನಾಶವಾಗಿದೆ. ಇದರಿಂದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ದಯವಿಟ್ಟು ನೋಡಿ, ಶಿಕಾರಿಪುರ ತಾಲೂಕು ಬೇಗೂರು ಗ್ರಾಮದ ಟೋಟಲಿ ಶಿಕಾರಿಪುರ ತಾಲೂಕಿನಲ್ಲಿರುವಂತಹ ಎಲ್ಲ ರೈತರ ಹಣೆಬರ ಇದೇ ರೀತಿ ಆಗಿದೆ. ಇದು ನಮ್ಮ ಜಮೀನು. ಇದು ಬಾಳೆಕೊಪ್ಪ ಗ್ರಾಮದ ಸರ್ವೆ ನಂಬರಲ್ಲಿ ಇರುತ್ತದೆ. ಯಾವ ರೀತಿ ಆಗಿದೆ ದಯವಿಟ್ಟು ನೋಡಿ. ನೋಡಿ ರೈತ ಬಾಂಧವರೇ, ಬರೀ ತಮ್ಮ ಕುರ್ಚಿಗಾಗಿ ಹೊಡೆದಾಡಿರುತ್ತಿರುವಂಥ ರಾಜಕಾರಣಿಗಳ ಮಧ್ಯೆ ನಮ್ಮ ರೈತರ ಗೋಳು ಕೆಡುವಂಥವ್ರು ಯಾರೂ ಇಲ್ಲ. ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಕೇವಲ ತಮ್ಮ ಕುರ್ಚಿ, ತಮ್ಮ ಅಧಿಕಾರಕ್ಕಾಗಿ ಬೆಳಗ್ಗೆ ಎದ್ದರೆ ಮಾಧ್ಯಮಗಳಲ್ಲಿ ಬರೀ ಅವರ ಕುರ್ಚಿ ಬಗ್ಗೆನೇ ಕೇಳುವಂತಾಗಿದೆ. ನಮ್ಮಂತಹ ರೈತರ ಗೋಳು ಕೇಳುವಂಥವ್ರು ಯಾರೂ ಕೂಡ ಇಲ್ಲ. ನೋಡಿ ಯಾವ ರೀತಿ ಆಗಿದೆ. ಮಾಧ್ಯಮಗಳು ಕೂಡ ತಮ್ಮ TRPಗೋಸ್ಕರ ಅವರ ಕಾಲು ಇವರು ಎಳೆಯೋದು, ಇವರ ಕಾಲು ಅವರು ಎಳೆಯುವುದು ಅಂತಹ ಪರಿಸ್ಥಿತಿ ಆಗಿದೆ. ಬರೀ ಕಾಂಟ್ರವರ್ಸಿ ಆಯಿತು ಹೊರತು ರೈತರ ಬಗ್ಗೆ ಕೇಳುವಂಥವ್ರು ಯಾರೂ ಇಲ್ಲ. ನೋಡಿ ಯಾವ ರೀತಿ ಆಗಿದೆ. ರೈತರು ಯಾವ ರೀತಿ ಮುಂದಿನ ದಿನಗಳಲ್ಲಿ ಜೀವನ ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕಾಗುತ್ತದೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿಬಿಟ್ಟು ಗೊಬ್ಬರ, ಬೀಜ, ಇದನ್ನು ಬೆಳೆಯಲು, ನೆಲ ಉಳಲು ಸಾವಿರಾರು ರೂಪಾಯಿ ಖರ್ಚು ಮಾಡಿಬಿಟ್ಟು ನಾವು ಜೋಳ ಹಾಕಿರುತ್ತೇವೆ. ಅದರಲ್ಲಿ ಹಾಕಿರುವಂಥ ಬಂಡವಾಳ ಕೂಡ ಬರುವಂತಹ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲ. ಈ ರೀತಿಯಾಗಿದೆ. ಇವರು ಮಾತ್ರ ತಮ್ಮ ಸಾವಿರಾರು ಕೋಟಿ ಆಸ್ತಿ ಮಾಡಿಕೊಂಡು ಬೆಳಗ್ಗೆದ್ದರೆ ಮಾಧ್ಯಮಗಳು ಅವರ ಬಕೆಟ್ ಹಿಡ್ಕೊಂಡು ಕೇವಲ ತಮ್ಮ ಕುರ್ಚಿ, ತಮ್ಮ ಸಂಸಾರ, ಜನಗಳ ಬಗ್ಗೆ ಯೋಚನೆ ಮಾಡುವಂಥ ಯಾವ ಅಧಿಕಾರಿ ಆಗಲಿ, ಯಾವ ರಾಜಕಾರಣಿ ಆಗಲಿ ಇರುವುದಿಲ್ಲ. ಇದರಲ್ಲಿ ಪಕ್ಷ ಪಾರ್ಟಿ ಬೇಡ. ದಯವಿಟ್ಟು ರೈತರೆಂದರೆ ನಾವೆಲ್ಲರೂ ಒಂದೇ. ನಾವು ದೇಶದ ಬೆನ್ನೆಲುಬು ಅಂತ ಹೇಳುವಂಥ ಈ ರಾಜಕಾರಣಿಗಳು ನಮ್ಮ ಗೋಳನ್ನು ಕೇಳುವಂಥ ಯಾವುದೇ ರೀತಿ ಪರಿಸ್ಥಿತಿಗೆ ಕಿವಿಗೊಡುತ್ತಿಲ್ಲ. ದಯವಿಟ್ಟು ನೋಡಿ, ನೀವು ಬೆಳಗ್ಗೆ ಎದ್ದರೆ ಬರೀ TV ಹಾಕಿದರೆ ದರ್ಶನ್ ಹಾಗೆ, ಇವನು ಹಾಗೆ, ಆ ರಾಜಕಾರಣಿ ಹಾಗೆ, ಈ ರಾಜಕಾರಣಿ ಹಾಗೆ ಅಂತ ನೀವು ಬರೀ ನೋಡುತ್ತೀರ. ರೈತರ ಬಗ್ಗೆ ಒಂದು ದಿನ ಕೂಡ ತೋರಿಸದಿರುವಂಥ ಈ ಮಾಧ್ಯಮಗಳು ನಮಗೆ ಬೇಡ. ನೋಡಿ, ನಮ್ಮ ಕಷ್ಟ ಕೇಳುವರು ಯಾರು? ದಯವಿಟ್ಟು ನೋಡಿ.